ಸೊ ಫ್ರೆಂಡ್ಸ್, ಇದೇ ಮಾರ್ಚ್ 13 ಶುಕ್ರವಾರ ಇಡೀ ಕರ್ನಾಟಕ ಕಾಯ್ತಾ ಇದೆ. ಯಾಕಂದರೆ ನಮ್ಮ ಕರ್ನಾಟಕ ರತ್ನ ಅಭಿಮಾನಿಗಳಿಗೆ ದೇವರಾಗಿರುವಂಥ, ನಮ್ಮ ಎಲ್ಲರ ಮನಸ್ಸು ಹೃದಯದಲ್ಲಿ ಸದಾ ದೇವರಾಗಿರುವಂಥ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಆಕಾಶ್ ಫಿಲಮ್ ರಿಲೀಸ್ ಆಗ್ತಾ ಇದೆ. ಸೊ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಮಾರ್ಚ್ 13ನೇ ತಾರೀಕಿಗೆ ಹೋಗಿ ನೋಡಬೇಕು ಅಂತ. ಸೊ ನಾನು ಕಾಯ್ತಾ ಇದ್ದೀನಿ. ಹೋದ ವರ್ಷ ಅಂದರೆ 2025 ಅವರ 50ನೇ ಹುಟ್ಟುಹಬ್ಬಕ್ಕೆ ಅಪ್ಪು ಫಿಲಮ್ ರಿಲೀಸ್ ಆಗಿತ್ತು. ನಾನು ಕೂಡ ಹೋಗಿ ಬಂದೆ. ಆ ಕ್ರೇಜ್ಗಳ ಮಧ್ಯೆ, ಆ ಅಭಿಮಾನಿಗಳ ಕ್ರೇಜ್ಗಳ ಮಧ್ಯೆ ನೋಡುವಂಥ ಒಂದು ಖುಷಿ. ಸೊ ನಾನು ಕೇಳ್ಕೊಳ್ಳೋದು, ದಯವಿಟ್ಟು ಫ್ಯಾನ್ಸ್ ವಾರ್ ಬೇಡ. ಎಲ್ಲ ಅಭಿಮಾನಿಗಳು ಎಲ್ಲ ಚಿತ್ರಗಳನ್ನು ನೋಡಿ, ಕನ್ನಡ ಚಿತ್ರವನ್ನು ಬೆಳೆಸಿ ಉಳಿಸಿ. ಮತ್ತು ಪುನೀತ್ ರಾಜ್ಕುಮಾರ್ ಸರ್ ಅವರು ಈಗ ನಮ್ಮ ಜೊತೆ ಇಲ್ಲ ಅಂದರೂ ಅವರ ಕೆಲಸಗಳ ಮುಖಾಂತರ, ಅವರ ಒಂದು ನೆನಪುಗಳ ಮುಖಾಂತರ, ಅವರ ಸಿನಿಮಾ ಪಾತ್ರಗಳ ಮೂಲಕ ಈಗಲೂ ಕೂಡ ಜೀವಂತವಾಗಿದ್ದಾರೆ, ಮುಂದೆನೂ ಕೂಡ ಜೀವಂತವಾಗಿರ್ತಾರೆ. ಸೊ ಆಕಾಶ್ ಫಿಲಮ್ ನಾನು ಕೂಡ ಸರಿಯಾಗಿ ನೋಡಿಲ್ಲ, ಟಿ ವಿಲೂ ಕೂಡ ನೋಡಿಲ್ಲ. ಹಾಗಾಗಿ ನಾನು ಕೂಡ ಫಿಲಮ್ ಥಿಯೇಟ್ರಿಗೆ ಹೋಗಿ ಆಕಾಶ್ ಫಿಲಮ್ನ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ಸೊ ಆಕಾಶ್ ಫಿಲಮ್ ರಿಲೀಸ್ ಅನ್ನೋದೇ ಒಂದು ಹೆಮ್ಮೆಯ ವಿಷಯ, ಖುಷಿ ವಿಷಯ. ಹಾಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಅಂತ ಗೊತ್ತು, ನಾನು ಕೂಡ ಕಾಯ್ತಾ ಇದ್ದೀನಿ. ಆಕಾಶ್ ಫಿಲಮ್ಗೆ ಆಲ್ ದ ಬೆಸ್ಟ್. ಇದೇ ಥರ ಅವರ ಪ್ರತಿ ವರ್ಷ ಹುಟ್ಟುಹಬ್ಬಕ್ಕೆ ಒಳ್ಳೆ ಉತ್ತಮ ಚಿತ್ರಗಳು ರಿಲೀಸ್ ಆಗಲಿ, ಅಭಿಮಾನಿಗಳ ಹಬ್ಬವಾಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ಆಕಾಶ್ ಫಿಲಮ್ ಇದೇ ಮಾರ್ಚ್ 13ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ. ಮತ್ತು ಇದೇ ಸಂದರ್ಭದಲ್ಲಿ ಅವರ 51ನೇ ಹುಟ್ಟುಹಬ್ಬ ಕೂಡ ಬರ್ತಾ ಇದೆ. ಹ್ಯಾಪಿ ಬರ್ತ್ಡೇ ಇನ್ ಅಡ್ವಾನ್ಸ್ ಸರ್. ನಿಮ್ಮ ನೆನಪು, ನಿಮ್ಮ ಪಾತ್ರ, ನಿಮ್ಮ ನೋವು, ನೀವು ಮಾಡಿದ ದಾನ ಧರ್ಮ, ನಿಮ್ಮ ಸಮಾಜ ಸೇವೆ ಎಂದಿಗೂ ಶಾಶ್ವತವಾಗಿ ಜೀವಂತವಾಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.